ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏರ್ಫೋರ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಹುದ್ದೆಗಳು ಖಾಲಿದ್ದಾವೆ. ಯಾವ ಹುದ್ದೆಗಳು ಖಾಲಿದ್ದಾವೆ, ಎಷ್ಟು ಹುದ್ದೆಗಳು ಖಾಲಿದ್ದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಷನ್ ಏನಾಗಿರ್ಬೇಕು, ಏಜ್ ಎಷ್ಟಿರಬೇಕು, ಸ್ಯಾಲ್ರಿ ಎಷ್ಟಿದೆ, ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ. ಈ ಒಂದು ವಿಡಿಯೋಗೆ ನಾನು 50 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡಿದ್ರಾ? ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಏರ್ಫೋರ್ಸ್ ಅಥಾರಿಟಿ ಆಫ್ ಇಂಡಿಯಾ, ಏರ್ಫೋರ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. ಇಲ್ಲಿ ಹಲವಾರು ಹುದ್ದೆಗಳು ಖಾಲಿ ಇದ್ದಾವೆ. ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆನ್ಲೈನ್ ವಿಳಾಸ ಬಂದು https://www.aai.aero.en/careers/recruitment ಅಂತಂದೇಳಿ ನೀವು ಸರ್ಚ್ ಕೊಟ್ಟು ಅಲ್ಲಿ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಇಲ್ಲಿ ಹಲವಾರು ರೀತಿಯಾದಂತಹ ಹುದ್ದೆಗಳು ಖಾಲಿದ್ದಾವೆ. ಸೀನಿಯರ್ ಅಸಿಸ್ಟೆಂಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತಂದೇಳಿ ಒಟ್ಟು 2 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಒಂದು ಜನರಲ್ ಅಭ್ಯರ್ಥಿಗಳಿಗೆ, ಇನ್ನೊಂದು OBC ಅಭ್ಯರ್ಥಿಗಳಿಗೆ ಖಾಲಿ ಇದೆ. ನೆಕ್ಸ್ಟ್ ಸೀನಿಯರ್ ಅಸಿಸ್ಟೆಂಟ್ ಆಪರೇಷನ್ಸ್, ಇಲ್ಲಿ 4 ಹುದ್ದೆಗಳು ಖಾಲಿ ಇದ್ದಾವೆ. ಜನರಲ್ ಅಭ್ಯರ್ಥಿಗಳಿಗೆ 3 ಹುದ್ದೆಗಳು, ST ಅಭ್ಯರ್ಥಿಗಳಿಗೆ 1 ಹುದ್ದೆ ಖಾಲಿ ಇದೆ. ನೆಕ್ಸ್ಟ್ ಸೀನಿಯರ್ ಅಸಿಸ್ಟೆಂಟ್ ಎಲೆಕ್ಟ್ರಾನಿಕ್ಸ್ ಅಂತಂದೇಳಿ 21 ಹುದ್ದೆಗಳು ಟೋಟಲ್ ಆಗಿ ಖಾಲಿ ಇರೋದು. ಅದರಲ್ಲಿ 10 ಜನರಲ್ ಅಭ್ಯರ್ಥಿಗಳಿಗೆ, SCಗೆ 2 ಹುದ್ದೆಗಳು, STಗೆ 2 ಹುದ್ದೆಗಳು, OBCಗೆ 5 ಹುದ್ದೆಗಳು, EWS ಅವರಿಗೆ 2 ಹುದ್ದೆಗಳು, ESM ಅವರಿಗೆ 3 ಹುದ್ದೆಗಳು ಟೋಟಲ್ ಆಗಿ ಖಾಲಿ ಇದ್ದಾವೆ. ನೆಕ್ಸ್ಟ್ ಸೀನಿಯರ್ ಅಸಿಸ್ಟೆಂಟ್ ಅಕೌಂಟ್ಸಲ್ಲಿ 11 ಹುದ್ದೆಗಳು ಖಾಲಿ ಇದ್ದಾವೆ. ಟೋಟಲ್ ಆಗಿ 6 ಹುದ್ದೆಗಳು ಜನರಲ್ ಅಭ್ಯರ್ಥಿಗಳಿಗೆ, 1 ಹುದ್ದೆ ST ಅಭ್ಯರ್ಥಿಗಳಿಗೆ, 3 ಹುದ್ದೆಗಳು OBC ಅಭ್ಯರ್ಥಿಗಳಿಗೆ, 1 ಹುದ್ದೆ EWS ಅವರಿಗೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡಲ್ಲೂ ಕೂಡ ಹುದ್ದೆಗಳು ಖಾಲಿ ಇದ್ದಾವೆ. ನೆಕ್ಸ್ಟ್ ಜೂನಿಯರ್ ಅಸಿಸ್ಟೆಂಟ್ ಫೈರ್ ಸರ್ವಿಸಸ್ ಅಂತಂದೇಳಿ 168 ಹುದ್ದೆಗಳು ಖಾಲಿ ಇದ್ದಾವೆ. ಇಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ 82 ಹುದ್ದೆಗಳು, SC ಅವರಿಗೆ 23 ಹುದ್ದೆಗಳು, ST ಅವರಿಗೆ 22 ಹುದ್ದೆಗಳು, OBC ಅವರಿಗೆ 25 ಹುದ್ದೆಗಳು, EWS ಅವರಿಗೆ 16 ಹುದ್ದೆಗಳು. ಇಲ್ಲೂ ಕೂಡ ESM ಅವರಿಗೆ 21 ಹುದ್ದೆಗಳು ಖಾಲಿ ಇದ್ದಾವೆ. ಎಕ್ಸ್ ಸರ್ವಿಸ್ ಮೆನ್ ಅವರು ಕೂಡ ಹುದ್ದೆಗಳು ಖಾಲಿ ಇದ್ದಾವೆ. ಇಲ್ಲಿ ಬಹಳಷ್ಟು ಹುದ್ದೆಗಳು ಖಾಲಿ ಇದ್ದು ಏರ್ಫೋರ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. ಈ ಒಂದು ಹುದ್ದೆಗಳು ತುಂಬ ಚೆನ್ನಾಗಿರ್ತವೆ. ಆದಷ್ಟು ಬೇಗ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಇಲ್ಲಿ ಕೆಲವೊಂದಷ್ಟು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಯಾವುದರಲ್ಲಿ ಇದ್ದಾರೆ ಅವರು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇಲ್ಲಿ ಶಾರ್ಟ್ಕಟ್ ಆಗಿ ಅವ್ರು ಕೊಟ್ಟಿರ್ತಾರೆ, ಇಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದಾರೆ. ಅದನ್ನು ನೋಡ್ಕೋಬೋದು. ಫುಲ್ ಫಾರ್ಮನ್ನು ನೋಡ್ಕೊಂಡ್ಬಿಟ್ಟು ಆಯಾ ಹುದ್ದೆಗಳಿಗೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಸೀನಿಯರ್ ಅಸಿಸ್ಟೆಂಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಇರ್ತಾರಲ್ವ, ಅವ್ರಿಗೆ ಯಾವ ಕ್ವಾಲಿಫಿಕೇಷನ್ ಇರಬೇಕಪ್ಪ ಅಂತಂದರೆ ಮಾಸ್ಟರ್ಸ್ ಇನ್ ಹಿಂದಿ ವಿತ್ ಇಂಗ್ಲೀಷ್ ಆ್ಯಸ್ ಎ ಸಬ್ಜೆಕ್ಟ್ ಅಟ್ ಗ್ರ್ಯಾಜುಯೇಷನ್ ಲೆವೆಲ್ ಆರ್ ಮಾಸ್ಟರ್ಸ್ ಇನ್ ಇಂಗ್ಲೀಷ್ ವಿತ್ ಹಿಂದಿ ಆ್ಯಸ್ ಎ ಸಬ್ಜೆಕ್ಟ್ ಅಟ್ ಗ್ರ್ಯಾಜುಯೇಷನ್ ಲೆವೆಲ್ ಅಂತಂದೇಳಿ ಅವರು ಕೇಳಿದ್ದಾರೆ. ಅಥವಾ ಮಾಸ್ಟರ್ಸ್ ಇನ್ ಎನಿ ಸಬ್ಜೆಕ್ಟ್ ಅಪಾರ್ಟ್ ಫ್ರಮ್ ಹಿಂದಿ ಆರ್ ಇಂಗ್ಲೀಷ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತಂದೇಳಿ ಕೇಳಿದ್ದಾರೆ. ನೆಕ್ಸ್ಟ್ ಮಾಸ್ಟರ್ಸ್ ಇನ್ ಎನಿ ಸಬ್ಜೆಕ್ಟ್ ಅಪಾರ್ಟ್ ಫ್ರಮ್ ಹಿಂದಿ ಆರ್ ಇಂಗ್ಲೀಷ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಹಿಂದಿ ಆ್ಯಂಡ್ ಇಂಗ್ಲೀಷ್ ಆ್ಯಸ್ ಎ ಮೀಡಿಯಮ್ ಆ್ಯಂಡ್ ಕಂಪಲ್ಸರಿ ಅಂತಂದೇಳಿ ಅವ್ರು ಕೇಳಿದ್ದಾರೆ. ನೆಕ್ಸ್ಟ್ ಗ್ರಾಜುಯೇಟ್ degree from recognized university along with Hindi and English as a compulsory optional subject or any one out of both as medium of examination and other compulsory ಅಂತಂದೇಳಿ ಕೇಳಿದ್ದಾರೆ. ಈ ಒಂದು ಹುದ್ದೆಗೆ 2 ವರ್ಷ ಎಕ್ಸ್ಪೀರಿಯನ್ಸನ್ನು ಅವರು ಕೇಳಿದ್ದಾರೆ. ನೆಕ್ಸ್ಟ್ ಸೀನಿಯರ್ ಅಸಿಸ್ಟೆಂಟ್ ಅಂತಂದೇಳಿ ಆಪರೇಷನ್ಸಲ್ಲಿ ಗ್ರಾಜುಯೇಟ್ ವಿತ್ LMV ಲೈಸೆನ್ಸ್, ಡಿಪಾರ್ಟ್ಮೆಂಟ್ ಇನ್ ಮ್ಯಾನೇಜ್ಮೆಂಟ್ ವಿಲ್ ಬಿ ಪ್ರಿಫರ್ಡ್ ಅಂತಂದೇಳಿ ಕೇಳಿದ್ದಾರೆ. ಡಿಪಾರ್ಟ್ಮೆಂಟಲ್ಲಿ ಏನಾದರೂ ನೀವು ವರ್ಕ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತಂದೇಳಿ ಅವರು ಹೇಳಿದ್ದಾರೆ. 2 ಇಯರ್ಸ್ ಎಕ್ಸ್ಪೀರಿಯನ್ಸನ್ನು ಅವರು ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಸೀನಿಯರ್ ಅಸಿಸ್ಟೆಂಟ್ ಎಲೆಕ್ಟ್ರಾನಿಕ್ಸ್ ಅಂತಂದೇಳಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಮ್ಯುನಿಕೇಷನ್, ಟೆಲಿಕಮ್ಯುನಿಕೇಷನ್ ಆರ್ ರೇಡಿಯೋ ಇಂಜಿನಿಯರಿಂಗ್ ಅಂತಂದೇಳಿ ಕೇಳಿದ್ದಾರೆ. ಇದನ್ನು ಮುಗಿಸಿದವರು ಈ ಸೀನಿಯರ್ ಅಸಿಸ್ಟೆಂಟ್ ಎಲೆಕ್ಟ್ರಾನಿಕ್ಸ್ ಹುದ್ದೆಗಳಿಗೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇವ್ರಿಗೂ ಕೂಡ 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ.
ನೆಕ್ಸ್ಟ್ ಸೀನಿಯರ್ ಅಸಿಸ್ಟೆಂಟ್ ಅಕೌಂಟ್ಸ್ ಅಂತಂದೇಳಿ ಗ್ರಾಜುಯೇಟ್ ಪ್ರಿಫರಬಲ್ ಬಿ ಕಾಮ್ ವಿತ್ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಇನ್ ಎಮ್ ಎಸ್ ಆಫೀಸ್ ಅಂತಂದೇಳಿ ಕೇಳಿದರೆ ಯಾವುದಾದ್ರೂ ಒಂದು ಡಿಗ್ರಿ ಆಗಿರ್ಬೇಕು, ಅದು ಬಿ ಕಾಮ್ ಆಗಿರ್ಬೇಕು, ಅದರ ಜೊತೆಗೆ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಇನ್ ಎಮ್ ಎಸ್ ಆಫೀಸ್ ಅಂತಂದೇಳಿ ಹೇಳಿದರೆ ಅದಾದ ನಂತರ 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಇವರು ಹೊಂದಿರಬೇಕಾಗುತ್ತೆ. ನೆಕ್ಸ್ಟ್ ಜೂನಿಯರ್ ಅಸಿಸ್ಟೆಂಟ್ ಫೈರ್ ಸರ್ವಿಸಸ್ ಅಂತಂದೇಳಿ 10+3 ಅಂತಂದೇಳಿ ಇಯರ್ಸ್ ಅಪ್ರೂವ್ಡ್ ರೆಗ್ಯುಲರ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಆಟೋಮೊಬೈಲ್ ಫೈರ್ ವಿತ್ ಪಾಸ್ ಮಾರ್ಕ್ಸ್ ಅಂತಂದೇಳಿ ಕೇಳಿದ್ದಾರೆ. ಅಂದರೆ ಡಿಪ್ಲೊಮಾವನ್ನು ಕಂಪ್ಲೀಟ್ ಮಾಡಿರ್ಬೇಕು, ಅದರಲ್ಲಿ ಪಾಸ್ ಮಾರ್ಕ್ಸ್ ಆದರೂ ನೀವು ಪಡ್ಕೊಂಡಿರ್ಬೇಕು, ಅಥವಾ 12th ಪಾಸ್ ಆಗಿರಬೇಕು. ಅದಾದ ನಂತರ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇರಬೇಕಾಗುತ್ತೆ. ಇಲ್ಲಿ ವ್ಯಾಲಿಡ್ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಆ್ಯಸ್ ಆನ್ ದಿ ಡೇಟ್ ಆಫ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿದರೆ, ಈ ಒಂದು ನೋಟಿಫಿಕೇಶನ್ ಯಾವಾಗ ಆಗಿತ್ತೋ ಆ ಡೇಟಿಗಿಂತ ಬಿಫೋರ್ ಏನು ಮಾಡ್ಬೇಕು, ನೀವು ಹೆವಿ ಡ್ರೈವಿಂಗ್ ಲೈಸೆನ್ಸನ್ನು ನೀವು ಹೊಂದಿರಬೇಕಾಗುತ್ತೆ. ವ್ಯಾಲಿಡ್ ಮೀಡಿಯಂ ವೆಹಿಕಲ್ ಲೈಸೆನ್ಸ್ ಇಶ್ಯೂಡ್ ಅಟ್ಲೀಸ್ಟ್ 1 year ಬಿಫೋರ್ ದ ಡೇಟ್ ಆಫ್ ಅಡ್ವರ್ಟೈಸ್ಮೆಂಟ್ ಅಂತಂದೇಳಿ ಅವರು ಹೇಳಿದ್ದಾರೆ. ನೆಕ್ಸ್ಟ್ ವ್ಯಾಲಿಡ್ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಇಶ್ಯೂಡ್ ಅಟ್ಲೀಸ್ಟ್ 2 years ಬಿಫೋರ್ ಅಂತಂದೇಳಿ ಕೇಳಿದ್ದಾರೆ. 2 ವರ್ಷದ ಮುಂಚೆ ಲೈಟ್ ವೆಯ್ಟರ್ ಮತ್ತು ವ್ಯಾಲಿಡ್ ಮೀಡಿಯಂ ವೆಹಿಕಲ್ ಲೈಸೆನ್ಸ್ ಇರ್ಬೇಕಂತಂದೇಳಿ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಡ್ರೈವಿಂಗ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಏಜ್ ಲಿಮಿಟ್ ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಎಷ್ಟಿರ್ಬೇಕಪ್ಪ ಅಂತಂದರೆ 30 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಏಜ್ ರಿಲ್ಯಾಕ್ಸೇಷನನ್ನು ಕೂಡ ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಮಾತ್ರ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. 5 years ಫಾರ್ SC/ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಅವರು ಕೊಟ್ಟಿದ್ದಾರೆ. 3 years OBC ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಯಾರೆಲ್ಲ ಅಂಗವಿಕಲ ಅಭ್ಯರ್ಥಿಗಳಿರ್ತಾರೆ ಅವರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಅವರು ನೀಡಿದ್ದಾರೆ. ಅದರೊಳಗಡೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಏನಾದರೂ SC/ST ಆಗಿದ್ದರೆ ಅವ್ರಿಗೆ 15 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಅವರು ಕೊಟ್ಟಿದ್ದಾರೆ. ಅದರೊಳಗಡೆ OBC ಆಗಿದ್ದರೆ ಅವರಿಗೆ 13 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಅವರು ಕೊಟ್ಟಿದ್ದಾರೆ. SC/ST ಆಗಿದ್ದರೆ OBC NCL ಅಂತ ಬರ್ತಾರಲ್ವ ಅವ್ರಿಗೆ 13 ವರ್ಷ, ನಾರ್ಮಲ್ OBC ಇದ್ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ PWD ಅದು ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಯಾರೆಲ್ಲ ಇರ್ತಾರಲ್ವ ಅವರು ಮಿನಿಮಮ್ 40% ನೀವು ಅಂಗವಿಕಲತೆಯನ್ನು ನೀವು ಹೊಂದಿರಬೇಕಾಗುತ್ತೆ. ಅದಾದ ನಂತರ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಏನಾದರೂ ಆಗಿತ್ತಂದರೆ ಅವರಿಗೆ 3 ವರ್ಷ ಕೂಡ ಇಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಬಂದು 25/2/2025, ಕೊನೆಯ ದಿನಾಂಕ ಬಂದು 24/3/2025 ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು ಹುದ್ದೆಗಳಿಗೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತೀವಿ ಅಂತಂದೇಳಿ ಇಲ್ಲಿ ಕೇಳಿದ್ದಾರೆ. ಬಟ್ ಸ್ವಲ್ಪ ದಿನಗಳ ನಂತರ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತೀವಿ ಅಂತಂದೇಳಿ ಅವರು ಹೇಳಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಪೇ ಸ್ಕೇಲ್ ರೆಮ್ಯುನರೇಷನ್ ಏನಿದೆಯಪ್ಪ ಅಂತಂದರೆ ಸೀನಿಯರ್ ಅಸಿಸ್ಟೆಂಟ್ ಗ್ರೂಪ್ ಸಿ 36,000 ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಪ್ರತಿ ತಿಂಗಳು. ಅದಾದ ನಂತರ ಜೂನಿಯರ್ ಅಸಿಸ್ಟೆಂಟ್ ಗ್ರೂಪ್ ಸಿ ಅಂತಂದೇಳಿ ಇವರಿಗೆ 31,000 ಬೇಸಿಕ್ ಪೇ ಸಿಗ್ತಾ ಹೋಗುತ್ತೆ. ಅದರ ಜೊತೆಗೆ DA ಮತ್ತು HRA, CPF, ಗ್ರಾಚ್ಯುಟಿ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸು, ಮೆಡಿಕಲ್ ಬೆನಿಫಿಟ್ಸು ಎಕ್ಸೆಟ್ರಾ ಇವೆಲ್ಲವನ್ನು ಕೂಡ ಅವರು ಕೊಡ್ತಾ ಹೋಗ್ತಾರೆ. ಆ್ಯಸ್ ಪರ್ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಅವ್ರು ಏನು ಮಾಡ್ತಾರೆ ನೀಡ್ತಾ ಹೋಗ್ತಾರೆ. ಇಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಈಗ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿದ್ದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ನೀವು ತರಬೇಕಾಗುತ್ತೆ. ನೆಕ್ಸ್ಟ್ SC/ST ಆಗಿದ್ದರೆ ನೀವು ಸರ್ಟಿಫಿಕೇಟನ್ನು ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. OBC ಅಭ್ಯರ್ಥಿಗಳಾಗಿದ್ದರೆ ನೀವು OBC ಸರ್ಟಿಫಿಕೇಟನ್ನು ನೀವು ತೊಗೊಂಡು ಬರಬೇಕಾಗುತ್ತೆ. EWS ಅಭ್ಯರ್ಥಿಗಳಾಗಿದ್ದರೆ EWS ಸರ್ಟಿಫಿಕೇಟನ್ನು ನೀವು ಪ್ರೊಡ್ಯೂಸ್ ಮಾಡಬೇಕು. ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ನೀವು ಡಿಸ್ಟಿಕ್ ಮೆಡಿಕಲ್ ಆಫೀಸರಿಂದ ನೀವು 40% ಡಿಸಬಿಲಿಟಿಯನ್ನು ಹೊಂದಿರುವಂತಹ ಅಂಗವಿಕಲ ಪ್ರಮಾಣ ಪತ್ರವನ್ನು ನೀವು ತರಬೇಕಾಗುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ಗಳಾಗಿದ್ದರೆ ಅಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ನಿಂದ ನೀವು ಏನು ಕಂಪ್ಲೀಷನ್ ಆಫ್ ಡಿಸ್ಚಾರ್ಜ್ ಆಗಿರ್ತೀರಲ್ವ ಅದ್ರ ಸರ್ಟಿಫಿಕೇಟನ್ನು ನೀವು ತರಬೇಕಾಗುತ್ತೆ. ಇಲ್ಲಿ ಹಲವಾರು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ನೀವು ಈ ಒಂದು PDF ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ಈ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿ ನೀವು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಈ ಒಂದು PDF ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ನಾನು ಅನೇಕ ಮಾಹಿತಿಗಳನ್ನು ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಅದಲ್ಲದೆ ಈ ಯೂಟ್ಯೂಬ್ ಚಾನಲಲ್ಲೂ ಕೂಡ ಪೋಸ್ಟ್ ಮಾಡ್ತಾ ಇರ್ತೀನಿ. ಆದ್ದರಿಂದ ನನ್ನನ್ನು ಫಾಲೋ ಮಾಡಿ ಇನ್ಫಾರ್ಮೇಷನನ್ನು ನೀವು ಪಡೆದುಕೊಳ್ಬಹುದು.
ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಮತ್ತು ಸಿಲೆಬಸ್ ಯಾವ ರೀತಿ ಇದೆ ಅಂತೇಳಿ ಈಗ ನೋಡ್ತಾ ಹೋಗೋಣ. ರಿಟರ್ನ್ ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಫಸ್ಟ್, ಅದು 2 ಅವರ್ಸ್ ಇರುತ್ತೆ. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಹಿಂದಿಯಲ್ಲಿ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಅಂಕಗಳನ್ನು ಅವ್ರು ಏನು ಮಾಡ್ತಾರೆ, ಕಟ್ ಮಾಡೋದಿಲ್ಲ. ಆದ್ದರಿಂದ ನೀವು ಆರಾಮಾಗಿ ಎಷ್ಟು 100 ಮಾರ್ಕ್ಸಿಗಿದ್ದರೆ 100 ಮಾರ್ಕ್ಸ್ಗೂ ಕೂಡ ನೀವು ಏನು ಮಾಡ್ಬೋದು, ಟಚ್ ಮಾಡಬಹುದು. ಮಿನಿಮಮ್ ಪಾಸ್ ಆಫ್ ಮಾರ್ಕ್ಸ್ ಅಂತಂದರೆ 50% ನೀವು ಸ್ಕೋರ್ ಮಾಡಲೇಬೇಕು. ಯಾವೆಲ್ಲ ಅಭ್ಯರ್ಥಿಗಳು? ಜನರಲ್ ಕ್ಯಾಟಗರಿಯವರು, OBC ಅಭ್ಯರ್ಥಿಗಳು, NCL ಈ ಒಂದು ಅಭ್ಯರ್ಥಿಗಳು 50% ನೀವು ಸ್ಕೋರ್ ಮಾಡಲೇಬೇಕು. ನೆಕ್ಸ್ಟ್ ಸಿಲೆಬಸ್ 50% ವೇಟೇಜ್ ಕ್ವಶನ್ ಆನ್ ಸಬ್ಜೆಕ್ಟ್ ರಿಲೇಟೆಡ್ ಟು ಎಜುಕೇಷನಲ್ ಕ್ವಾಲಿಫಿಕೇಶನ್ ಪ್ರಿಸ್ಕ್ರೈಬ್ಡ್ ಫಾರ್ ದ ಪೋಸ್ಟ್ ಅಂತಂದೇಳಿ ಹೇಳಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಯಾವ ಕ್ವಾಲಿಫಿಕೇಶನ್ ಇಟ್ಟಿದ್ದಾರೆ ಆ ಕ್ವಾಲಿಫಿಕೇಶನ್ ಮೇಲೆ ಏನು ಮಾಡ್ತಾರೆ ಅವರು 50% ಅವ್ರು ಏನು ಮಾಡ್ತಾರೆ, ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡ್ತಾರೆ. ಇನ್ನು 50% ಏನು ಮಾಡ್ತಾರೆ, ಕ್ವಶನ್ಸ್ ಆನ್ GK, ಜನರಲ್ ಇಂಟೆಲಿಜೆನ್ಸ್, ಜನರಲ್ ಆಪ್ಟಿಟ್ಯೂಡು ಆ್ಯಂಡ್ ಇಂಗ್ಲೀಷ್ ಈ ಒಂದಷ್ಟು ಸಬ್ಜೆಕ್ಟ್ಗಳ ಮೇಲೆ ಏನು ಮಾಡ್ತಾರೆ ಅವರು 50% ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೇಜ್ 2, ಇಲ್ಲಿ ಆಫ್ಟರ್ ಕ್ವಾಲಿಫೈಯಿಂಗ್ ದಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ನೀವು ಪಾಸ್ ಆದಮೇಲೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಶಾಲ್ ಅಂಡರ್ಗೋ ಫಾಲೋವಿಂಗ್ ಸೆಲೆಕ್ಷನ್ ಪ್ರೋಸೆಸ್ ಅಂತಂದೇಳಿ ಅವರು ಹೇಳಿದರೆ, ಒಂದು ವೇಳೆ CBTಯಲ್ಲಿ ಪಾಸ್ ಆದರೆ ಕೆಳಗೆ ಕೊಟ್ಟಿರುವಂತಹ ಈ ಒಂದು 3 ಎಕ್ಸಾಮ್ಗಳಿಗೆ ಅವ್ರು ಏನು ಮಾಡಬೇಕು, ಫಾಲೋ ಮಾಡಬೇಕು. ಒಂದು ಬಯೋಮೆಟ್ರಿಕ್ ಅಟೆಂಡೆನ್ಸನ್ನು ಫಾಲೋ ಮಾಡಬೇಕು, ಇನ್ನೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಫಾಲೋ ಮಾಡಬೇಕು. ಅದಾದ ನಂತರ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಇನ್ MS ಆಫೀಸಲ್ಲೂ ಕೂಡ ನೀವು ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೀನಿಯರ್ ಅಸಿಸ್ಟೆಂಟ್ ಆಪರೇಷನ್ಸ್, ಇಲ್ಲಿ ರಿಟರ್ನ್ ಟೆಸ್ಟ್ ಇರುತ್ತೆ, ಮೊದಲು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಇಲ್ಲಿ 2 ಅವರ್ಸನ್ನು ಟೈಮ್ ಕೊಡ್ತಾರೆ, ಹಿಂದಿ ಆರ್ ಇಂಗ್ಲೀಷಲ್ಲಿ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಅಂಕಗಳು ಇರುವುದಿಲ್ಲ. ಇಲ್ಲಿ ಮಿನಿಮಮ್ ಪಾಸ್ ಮಾರ್ಕ್ಸ್ ವಿಲ್ ಬಿ 50% ಫಾರ್ ಅದರ್ ಕ್ಯಾಂಡಿಡೇಟ್ಸ್, 40 ಫಾರ್ ST ಕ್ಯಾಂಡಿಡೇಟ್ಸ್ ಅಂತಂದೇಳಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ಸಿಲೆಬಸ್ಸು 50% ವೇಟೇಜ್, ನಿಮ್ಮದು ಯಾವುದು ಕ್ವಾಲಿಫಿಕೇಷನ್ ಇರುತ್ತೆ ಅದ್ರ ಮೇಲೆ 50% ಅವರು ಕ್ವಶನ್ ಫ್ರೇಮ್ ಮಾಡ್ತಾರೆ. ಇನ್ನು 50% GK, ಜನರಲ್ ಇಂಟೆಲಿಜೆನ್ಸು, ಜನರಲ್ ಆಪ್ಟಿಟ್ಯೂಡು, ಇಂಗ್ಲೀಷಲ್ಲಿ ಅವ್ರು ಏನು ಮಾಡ್ತಾರೆ, ನಿಮಗೆ ಕ್ವಶನನ್ನು ಫ್ರೇಮ್ ಮಾಡ್ತಾ ಹೋಗ್ತಾರೆ. ಸ್ಟೇಜ್ 2, ಆಫ್ಟರ್ ಯು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಲ್ಲಿ ಪಾಸ್ ಆದ ನಂತರ ನಿಮಗೆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇರುತ್ತೆ, ಮತ್ತು ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಅವರು ಮಾಡ್ತಾರೆ. ನೆಕ್ಸ್ಟ್ ಸೀನಿಯರ್ ಅಸಿಸ್ಟೆಂಟ್ ಎಲೆಕ್ಟ್ರಾನಿಕ್ಸ್ ಅಂತಂದೇಳಿ ರಿಟರ್ನ್ ಟೆಸ್ಟ್ ಇರುತ್ತೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಮೊದಲು 2 ಅವರ್ಸನ್ನು ಟೈಮಿಂಗನ್ನು ಕೊಡ್ತಾರೆ. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಹಿಂದಿ ಆರ್ ಇಂಗ್ಲೀಷಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಅಂಕಗಳನ್ನು ಕಟ್ ಮಾಡೋದಿಲ್ಲ. ನೀವು ತಪ್ಪು ಉತ್ತರ ಬರೆದ್ರೆ ಅದಕ್ಕೆ ಅವರು ನೆಗೆಟಿವ್ ಅಂಕಗಳನ್ನು ಕಟ್ ಮಾಡೋದಿಲ್ಲ. ಆದ್ದರಿಂದ ಎಲ್ಲ ಕ್ವಶನ್ಗಳಿಗೂ ನೀವು ಆನ್ಸರ್ ಮಾಡಬಹುದು. ಇಲ್ಲಿ ಮಿನಿಮಮ್ ಪಾಸ್ ಎಷ್ಟಾಗಬೇಕಪ್ಪ ಅಂತಂದರೆ 50% ಜನರಲ್ ಕ್ಯಾಂಡಿಡೇಟು, OBC, EWS ಅಭ್ಯರ್ಥಿಗಳು ಪಡ್ಕೊಳ್ಬೇಕು. 40 ಅಂಕಗಳನ್ನು SC ST ಅಭ್ಯರ್ಥಿಗಳು ಪಡ್ಕೋಬೇಕು. ಸಿಲೆಬಸ್ 70% ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಕೇಳಿದರೆ ಅದರ ಮೇಲೆ ಏನು ಮಾಡ್ತಾರೆ ಅವರು ಕ್ವಶನನ್ನು ಫ್ರೇಮ್ ಮಾಡ್ತಾ ಹೋಗ್ತಾರೆ. ಅದಾದ ನಂತರ 30% GK, ಜನರಲ್ ಇಂಟೆಲಿಜೆನ್ಸ್, ಜನರಲ್ ಆಪ್ಟಿಟ್ಯೂಡು, ಇಂಗ್ಲೀಷು ಈ ರೀತಿಯಾಗಿ 30% ಅವರು ಕ್ವಶನ್ ಪೇಪರನ್ನು ಫ್ರೇಮ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಕೂಡ ಕಂಪ್ಯೂಟರ್ ಬೇಸ್ಡ್ ಪಾಸ್ ಆದ ನಂತರ ಬಯೋಮೆಟ್ರಿಕ್ ಅಟೆಂಡೆನ್ಸನ್ನು ಫಾಲೋ ಮಾಡಬೇಕು. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸ್ಟೇಜ್ 3, ಇಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಎಲೆಕ್ಟ್ರಾನಿಕ್ಸ್ ಶಾರ್ಟ್ ಲಿಸ್ಟೆಡ್ ಆ್ಯಂಡ್ ಪ್ರಾವಿಷನಲಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅಲ್ಲಿ ಅಂಡರ್ಗೋ AB ಇನಿಷಿಯೋ ಟ್ರೈನಿಂಗ್ ಅಂತಂದೇಳಿ ಟ್ರೈನಿಂಗ್ ಕೂಡ ಇರುತ್ತೆ. ಅದನ್ನು ಕೂಡ ನೀವೇನು ಮಾಡಬೇಕಾಗುತ್ತೆ, ಫಾಲೋ ಅಪ್ ಮಾಡಬೇಕಾಗುತ್ತೆ. ಸೀನಿಯರ್ ಅಸಿಸ್ಟೆಂಟ್ ಅಕೌಂಟ್ಸ್ ಅಂತಂದೇಳಿ ಇವ್ರಿಗೂ ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಮೊದಲು ಕಂಡಕ್ಟ್ ಮಾಡ್ತಾರೆ. ಅದು 2 ಅವರ್ಸಲ್ಲಿ ಎಕ್ಸಾಮ್ ಇರುತ್ತೆ. ಅದು ಇಂಗ್ಲೀಷ್ ಅಥವಾ ಹಿಂದಿಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಮಿನಿಮಮ್ ಪಾಸ್ ಎಷ್ಟಾಗಬೇಕಪ್ಪ ಮಾರ್ಕ್ಸ್ ಅಂತಂದರೆ 50% ನೀವು ಜನರಲ್ ಅಭ್ಯರ್ಥಿಗಳು, EWS, OBC ಅಭ್ಯರ್ಥಿಗಳು 50% ನೀವು ಹೊಂದಿರಬೇಕಾಗುತ್ತೆ. 40% ನೀವು ST ಆ್ಯಂಡ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಅಂದರೆ ಅಂಗವಿಕಲ ಅಭ್ಯರ್ಥಿಗಳು ನೀವು 40% ಅಂಕಗಳನ್ನು ನೀವು ಪಡೆಯಲೇಬೇಕಾಗುತ್ತೆ. 70% ನೀವು ಯಾವುದು ಕ್ವಾಲಿಫಿಕೇಷನ್ ಹೊಂದಿರ್ತೀರಿ ಅದರ ಮೇಲೆ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾ ಹೋಗ್ತಾರೆ. ಇನ್ನು 30% GK, ಜನರಲ್ ಇಂಟೆಲಿಜೆನ್ಸು, ಜನರಲ್ ಆಪ್ಟಿಟ್ಯೂಡು, ಆಮೇಲೆ ಇಂಗ್ಲೀಷಲ್ಲಿ ಫ್ರೇಮ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಕಂಪ್ಲೀಟ್ ಆದ ನಂತರ ಬಯೋಮೆಟ್ರಿಕ್ ಅಟೆಂಡೆನ್ಸ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಮೇಲೆ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಏನು MS ಆಫೀಸಲ್ಲಿ ಅವ್ರು ಏನು ಮಾಡ್ತಾರೆ
ಫಾಲೋ ಅಪ್ ಮಾಡಬೇಕಾಗುತ್ತೆ. ಜೂನಿಯರ್ ಅಸಿಸ್ಟೆಂಟ್ ಫೈರ್ ಸರ್ವಿಸಸ್, ಇಲ್ಲಿ ಕೂಡ ಕಂಪ್ಯೂಟರ್ ಬೇಸ್ಡ್ ಫಸ್ಟ್ ಟೆಸ್ಟ್ ಇರುತ್ತೆ ಮೊದಲು. ಅದು 2 ಅವರ್ ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವೇನು ಮಾಡಬೇಕು, ಆನ್ಸರ್ ಮಾಡ್ತಾ ಹೋಗಬೇಕಾಗುತ್ತೆ. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂತಂದರೆ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ನೋ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಯಾವುದೇ ರೀತಿಯಾದಂತಹ ನೆಗೆಟಿವ್ ಅಂಕಗಳನ್ನು ನಿಮ್ಮ ತಪ್ಪು ಉತ್ತರಗಳಿಗೆ ಅವ್ರೇನು ಮಾಡ್ತಾರೆ, ಕಟ್ ಮಾಡೋದಿಲ್ಲ. ಆದ್ದರಿಂದ ಎಲ್ಲ ಕ್ವಶನ್ಗಳಿಗೂ ಕೂಡ ನೀವು ಆನ್ಸರನ್ನು ಮಾಡಬಹುದು. ಸಿಲೆಬಸ್ 50% ನಿಮ್ಮ ಕ್ವಾಲಿಫಿಕೇಷನ್ ಮೇಲೆ ಇರುತ್ತೆ. ಇನ್ನು 50% GK, ಜನರಲ್ ಇಂಟೆಲಿಜೆನ್ಸ್, ಆಪ್ಟಿಟ್ಯೂಡ್ ಇರುತ್ತೆ. ಇಂಗ್ಲೀಷು ಇದರಲ್ಲಿ ಫ್ರೇಮ್ ಮಾಡ್ತಾ ಹೋಗ್ತಾರೆ. ಆದ್ದರಿಂದ ಭಯ ಪಡುವ ಅವಶ್ಯಕತೆ ಇಲ್ಲ. ಅದಾದ ನಂತರ ಬಯೋಮೆಟ್ರಿಕ್ ಅಟೆಂಡೆನ್ಸು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ಕ್ಲೂಡಿಂಗ್ ಡ್ರೈವಿಂಗ್ ಲೈಸೆನ್ಸು, ಫಿಸಿಕಲ್ ಮೆಜರ್ಮೆಂಟ್ ಆ್ಯಂಡ್ ಮೆಡಿಕಲ್ ಟೆಸ್ಟನ್ನು ಕೂಡ ಕಂಡಕ್ಟ್ ಮಾಡ್ತಾರೆ. ಡ್ರೈವಿಂಗ್ ಟೆಸ್ಟು, ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್, ಇವೆಲ್ಲ ಟೆಸ್ಟ್ಗಳನ್ನು ಯಾರಿಗೆ ಮಾಡ್ತಾರಪ್ಪ ಅಂತಂದರೆ ಈ ಒಂದು ಜೂನಿಯರ್ ಅಸಿಸ್ಟೆಂಟ್ ಫೈರ್ ಸರ್ವಿಸಸ್ ಅವ್ರಿಗೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ರಿಕ್ವೈರ್ಡ್ ಫಾರ್ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಅಥವಾ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾ ಹೋಗ್ತಾರೆ. ಈ ಒಂದು ಎಲ್ಲ ಇನ್ಫಾರ್ಮೇಷನ್ ನೀವು ಕ್ಲಿಯರ್ ಆಗಿ ಒಂದು PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೊಳ್ಬೋದು. ಐ ಟೆಸ್ಟ್ ಇರಬೇಕು, ವೆಯ್ಟ್ ಟೆಸ್ಟ್ ಇರಬೇಕು, ಮತ್ತು ಚೆಸ್ಟ್ ಟೆಸ್ಟ್ ಇರಬೇಕು. ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಅದಾದ ನಂತರ ಡ್ರೈವಿಂಗ್ ಟೆಸ್ಟನ್ನು ಕೂಡ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಅದಾದ ನಂತರ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟನ್ನು ಕೂಡ ಇಲ್ಲಿ ಮಾಡ್ತಾ ಹೋಗ್ತಾರೆ. ಅಂದರೆ ರನ್ನಿಂಗು, ಮತ್ತು ಹೈ ಜಂಪು, ಲಾಂಗ್ ಜಂಪು, ಆಮೇಲೆ ಕ್ಲಿಂಬಿಂಗ್, ಹತ್ತುವುದು, ಇಳಿಯುವುದು ಕೂಡ ಎಲ್ಲವನ್ನು ಕೂಡ ಇಲ್ಲಿ ಮಾಡ್ತಾ ಹೋಗ್ತಾರೆ. ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಫಾರ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಅವ್ರಿಗೂ ಕೂಡ ಇರುತ್ತೆ. ಇಲ್ಲಿ ಅವ್ರಿಗೂ ಕೂಡ 100 ಮೀಟರ್ ರನ್ನಿಂಗ್ ಇರುತ್ತೆ, ಮತ್ತು ವೆಯ್ಟನ್ನು ಎತ್ತೋದಿರುತ್ತೆ, ಮತ್ತು ಅವರಿಗೆ ಏನು ಮಾಡ್ತಾರೆ, ಲ್ಯಾಡರ್ ಕ್ಲಿಂಬಿಂಗು ಅದು ಕೂಡ ಇರುತ್ತೆ. ಎಲ್ಲವನ್ನು ನೀಟಾಗಿ ನೋಡ್ಕೊಂಡು ನೀವು ಪ್ರಿಪೇರ್ ಆಗಬೇಕಾಗುತ್ತೆ. 100 ಮೀಟರ್ ರನ್ನಿಂಗ್ ಟೆಸ್ಟ್ ಇರುತ್ತೆ, ಕ್ಯಾಸುಯಾಲಿಟಿ ಕ್ಯಾರಿಂಗ್ ಟೆಸ್ಟ್ ಇರುತ್ತೆ, ಫೋಲ್ ಕ್ಲಿಂಬಿಂಗ್ ಟೆಸ್ಟ್ ಇರುತ್ತೆ, ರೋಫ್ ಕ್ಲಿಂಬಿಂಗ್ ಟೆಸ್ಟ್ ಇರುತ್ತೆ, ಲ್ಯಾಡರ್ ಕ್ಲಿಂಬಿಂಗ್ ಟೆಸ್ಟ್ ಇರುತ್ತೆ. ಇವೆಲ್ಲ ಟೆಸ್ಟ್ಗಳನ್ನು ಪಾಸ್ ಆದರೆ ಮಾತ್ರ ಅಪಾಯಿಂಟ್ಮೆಂಟ್ ಲೆಟರ್ನ ಅವರು ಕೊಡ್ತಾ ಹೋಗ್ತಾರೆ. 100 ಮೀಟರ್ ರನ್ನಿಂಗ್ ಟೆಸ್ಟಲ್ಲಿ ಏನೇನು ಇರುತ್ತೆ ಅಂತಂದೇಳಿ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೊಳ್ಬೋದು. ಕ್ಯಾಸುಯಾಲಿಟಿ ಕ್ಯಾರಿಂಗ್ ಟೆಸ್ಟಲ್ಲೂ ಕೂಡ ಎಷ್ಟು ವೆಯ್ಟ್ ಇರುತ್ತೆ ಅದೆಲ್ಲ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಅದಾದ ನಂತರ 50 ಮೀಟರ್ ಕ್ಯಾಸುಯಾಲಿಟಿ ಕ್ಯಾರಿಂಗ್, ಅದು 50 kg ಮೇಲ್ ಕ್ಯಾಂಡಿಡೇಟ್ಸು, ಫಿಮೇಲ್ ಕ್ಯಾಂಡಿಡೇಟ್ ಅವರಿಗೆ 30 kg ಎಲ್ಲ ಕೊಟ್ಟಿದ್ದಾರೆ. ಫೋಲ್ ಕ್ಲಿಂಬಿಂಗ್ ಟೆಸ್ಟು, ಆಮೇಲೆ ಅದು ಎಷ್ಟೆಷ್ಟು ಇರುತ್ತೆ ಎಲ್ಲ ಕೊಟ್ಟಿದ್ದಾರೆ. ಈ ಒಂದು PDF ನೀವು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ನೋಡ್ಕೊಳ್ಬಹುದು ಎಲ್ಲ ಅಭ್ಯರ್ಥಿಗಳು. ನೋಡ್ಬೋದು ನೀವು ಭಾಳಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ನೀವೇನು ಮಾಡಬೇಕಾಗುತ್ತೆ, ಪ್ರಿಪೇರ್ ಆಗ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಹೌ ಟು ಅಪ್ಲೈ ಅಂತಂದರೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಇದರ ಮುಖಾಂತರ ಕೂಡ ನೀವು ಫಾಲೋ ಅಪ್ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡ್ಕೊಳ್ಬಹುದು. ಫೋಟೋ ಎಷ್ಟು KB ಇರಬೇಕು, ಮತ್ತು ಸಿಗ್ನೇಚರ್ ಎಷ್ಟು KB ಇರಬೇಕು, ಡಾಕ್ಯುಮೆಂಟ್ಸ್ ಎಷ್ಟು KB ಇರಬೇಕು, ಎಲ್ಲ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ನೀವೇನು ಮಾಡಬೇಕು, ಅಪ್ಲಿಕೇಶನ್ ಹಾಕ್ತಾ ಹೋಗಬೇಕಾಗುತ್ತೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು ಯಾವ ರೀತಿ ಇರುತ್ತೆ ಎಲ್ಲ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಎಲ್ಲರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಗುಡ್ ಲಕ್, ಆಲ್ ದ ಬೆಸ್ಟ್.